ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ವೈಲೆಂಟ್ ಆಗಿದೆ. ಆದರೆ ಜೆಡಿಎಸ್ ಮಾತ್ರ ಸೈಲೆಂಟ್ ಆಗಿದೆ. ಗುತ್ತಿಗೆ ಕಾಮಗಾರಿ ವಿಚಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ವೈಲೆಂಟ್ ಆಗಿದೆ. ಆದರೆ ಜೆಡಿಎಸ್ ಸೈಲೆಂಟ್ ಆಗೇ ಇದೆ. ಅಲ್ಪಸಂಖ್ಯಾತ ಮತಗಳನ್ನ ಕಳ್ಕೊಳ್ಬಿಡ್ತೀವಿ ಅನ್ನೋದು ಜೆಡಿಎಸ್ನ ಭೀತಿನ. ಹಾಗಾದ್ರೆ ಮುಸ್ಲಿಮರ ವಿರುದ್ಧ ಎಚ್ಡಿಕೆ ಹೇಳಿಕೆಯೇ ಕೈಗೆ ಅಸ್ತ್ರವಾಗಿದೆ. ಇದರಿಂದ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಹೊಡೆತ ಕೂಡ ಬಿತ್ತು. ಇನ್ನು ಗುತ್ತಿಗೆ ಕಾಮಗಾರಿ ವಿಚಾರದಲ್ಲಿ ದೋಸ್ತಿ ನಾಯಕರು ಕೈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು. ಯಾಕಂತಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿ ದೋಸ್ತಿ ನಾಯಕರು. ಆದ್ರೆ ಬಿಜೆಪಿ ಪದೇ ಪದೇ ಯಾಕೆ ಮೀಸಲಾತಿ ಕೊಟ್ರಿ ಅಥವಾ ಅನುದಾನವನ್ನ ಬಜೆಟ್ನಲ್ಲಿ ಯಾಕೆ ಮುಸ್ಲಿಮರಿಗೆ ಹೆಚ್ಚಿಗೆ ಕೊಟ್ರಿ ಅಂತ ವಾಯ್ಸ್ ರೈಸ್ ಮಾಡ್ತಾನೆ ಇದೆ. ಆದರೆ ಜೆಡಿಎಸ್ನ ನಾಯಕರು ಮಾತ್ರ ಈ ವಿಚಾರವಾಗಿ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕಿರಬಹುದು? ಚನ್ನಪಟ್ಟಣವನ್ನ ಬೈ ಎಲೆಕ್ಷನ್ ನಲ್ಲಿ ಸೋತಿರೋದು ಒಂದು ಕಡೆ, ಆದರೆ ಈ ಮೊದಲು ಜೆಡಿಎಸ್ಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಆಗಿತ್ತು. ಈ ಹಿನ್ನೆಲೆ ವಿವಾದ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಕಟ್ಟೆಚ್ಚರ ಏನಾದರೂ ತೆಗೆದುಕೊಳ್ತಾ ಇದೆಯಾ ಅಥವಾ ಸ್ಥಳೀಯ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರು? ಮೀಸಲಾತಿ ವಿಚಾರದಲ್ಲಿ ಎಡವಟ್ಟೇನಾದ್ರೂ ಆದ್ರೆ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಹಿನ್ನೆಲೆ ಮೀಸಲಾತಿ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಮೌನವನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಚನ್ನಪಟ್ಟಣ ಹಾಗೆ ಅವರ ಕ್ಷೇತ್ರದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ಗಳಾಗಿ ಕನ್ಸಿಡರೇಷನ್ ಆಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರ ವಿರುದ್ಧವಾಗಿ ವಾಯ್ಸ್ ರೈಸ್ ಮಾಡಿದ್ರೆ, ಧ್ವನಿ ಎತ್ತಿದ್ರೆ ಮುಸ್ಲಿಮರು ವೋಟ್ ಹಾಕದಿರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಎಲ್ಲವನ್ನ ಲೆಕ್ಕಾಚಾರ ಮಾಡಿ ದಳಪತಿಗಳು ಮೌನವನ್ನ ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ದೋಸ್ತಿ ನಾಯಕರು ಎಲ್ಲಾ ವಿಚಾರದಲ್ಲೂ ಕೂಡ ಕೈ ಜೋಡಿಸ್ಬೇಕು, ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಸಮವಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ. ಆದ್ರೆ ಈ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಮಾತ್ರ ಜೆಡಿಎಸ್ ನಾಯಕರು ಮೌನ ವಹಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಎಲೆಕ್ಷನ್ ಕೂಡ ನಡೆಯೋದ್ರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡಿರೋದ್ರಿಂದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.